दोषवत्वं स्यात् इति मात्रे अक्षजं भवेत् न ವಿಷ್ಣೋರ್ದೋಷವತ್ವೇ ಹಿ ಪ್ರತ್ಯಕ್ಷಂ ವರ್ತತೆ ಸ್ವತಃ. ಯಾರೋ ಒಬ್ಬ ನಮಗೆ ಕಣ್ಣಿಗೆ ಕಾಡ್ತಕ್ಕಂಥ ವ್ಯಕ್ತಿ ತಪ್ಪುಗಳನ್ನು ಮಾಡಿದಾಗ ತಪ್ಪು ಅಂತ ಹೇಳಬೇಕೆ ಹೊರತು ದೇವರ ಬಗ್ಗೆ ಆ ಮಾತನ್ನು ನಮ್ಮ ಕಣ್ಣಿಂದ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮಲ್ಲಿ ನ್ಯಾಯದ ಕಣ್ಣು ಅಂತ ಹೇಳ್ತೇವೆ. ನ್ಯಾಯದ ಕಣ್ಣು ನಮಗೆ ಯಾರೋ ಅಪರಾಧಿ ಅಂತ ಕಾಣಿಸ್ತಾನೆ, ಅವನು ಅಪರಾಧಿ ಆಗಿರೋದಿಲ್ಲ. ಗೊತ್ತಾಯ್ತಾ? ಅವ ಕೋರ್ಟಲ್ಲಿ ತೀರ್ಮಾನ ಬಂದಾಗ ತಪ್ಪಾಯ್ತು ಅಂತ ಹೇಳ್ತೇವಲ್ಲ, ಹಾಗೆ ನ್ಯಾಯದ ಕಣ್ಣು ಬೇರೆ, ಶಾಸ್ತ್ರದ ಕಣ್ಣು ಬೇರೆ, ನಮ್ಮ ಕಣ್ಣು ಬೇರೆ. ನಮ್ಮ ಕಣ್ಣಿಗೇನೋ ಕೆಲವು ವಿಷಯ ತಪ್ಪು ಮಾಡ್ತಾ ಇದ್ ನಮ್ಗೆ ಗೊತ್ತಾಗುತ್ತೆ, ಅದು ತಪ್ಪು ಅಂತ ಹೇಳಬೇಕೆ ಹೊರತು ಯಾವ್ದು ಕಣ್ಣಿಗೆ ಕಾಣೋದಿಲ್ಲ ಆ ವಿಚಾರದ ಬಗ್ಗೆ ನಾವು ಏನ್ ಹೇಳಿಕೊಡುದು, ದೇವ್ರ ಬಗ್ಗೆ ಅಂತ ಹೇಳೇ ಕೊಡುದು. ಯಾತಕ್ಕೆ? ಸರ್ವೋತ್ತಮೋತ್ತಮ ಅತೀಂದ್ರಿಯ ನಿರ್ದೋಷ ಗುಣಪೂರ್ಣ ಎಲ್ಲ ಆಗಿರೋದ್ರಿಂದ ಪ್ರಾರ್ಥನೆ ಹೇಳಲಿಕ್ಕೆ ಬರೋದಿಲ್ಲ. ಪುರಾಣ ಅದಕ್ಕೆ ಸಾಕ್ಷಿ ಅಂತ ಅದಕ್ಕೆ ಹೇಳಿದ್ದಾರೆ. ನೋಡಿದ್ಯಾ ಅಂತ ಕೇಳ್ತಾರಲ್ಲ, ಹಾಗೆ ಕಣ್ಣಾರೆ ನೋಡಿದ್ಯಾ, ಯಾವತ್ತು ನೋಡಿ ಎಲ್ಲ ಕೇಳ್ತಾರೆ. ಸಾಕ್ಷಿ ಶಬ್ದಕ್ಕೆ ಅರ್ಥ ಇಲ್ಲ. ಪುರಾಣಸ್ಯ ಉಪಜೀವ್ಯಶ್ಚ ವೇದ ಏವೇ ವೇದ ಏವ ನ ಚಾಪರಃ ತದ್ವಿರೋಧೇ ಕಥಂ ಮಾನಂ ತತ್ತತ್ರ ಚ ಭವಿಷ್ಯತಿ. ಪುರಾಣಸ್ಯ ಉಪಜೀವ್ಯಶ್ಚ ವೇದ ಏವ ನ ಚಾಪರಃ. ಪುರಾಣಕ್ಕೆ ಮೂಲ ಆಧಾರ ಯಾವುದು ಅಂದ್ರೆ ಶ್ರುತಿಗಳು. ಶ್ರುತಿಗೂ ಅದಕ್ಕೆ ವಿರೋಧ ಬಂದಾಗ ಪ್ರಾಮಾಣ್ಯ ಯಾವ್ದಕ್ಕೆ ಕೊಡ್ಬೇಕಾಗ ವೇದಕ್ಕೆ ಕೊಡ್ಬೇಕು. ಪುರಾಣ ಅರ್ಥವನ್ನು ಅದಕ್ಕೆ ತಕ್ಕಂತೆ ಮಾಡಬೇಕೆ ಹೊರತು ಕೈ ಬಿಡ್ಲಕ್ಕೆ ಬರೋದಿಲ್ಲ. ಶ್ರುತಿ ಸ್ಮೃತಿ ವಿರೋಧೇತು ಶ್ರುತಿರೇವ ಬಲೀಯಸಿ. ಶ್ರುತಿ ಸ್ಮೃತಿಗಳಿಗೆ ವಿರೋಧ ಬಂದಾಗ ದೊಡ್ಡದು ಯಾವುದು? ಸಿಂಪಲ್. ಹೈಕೋರ್ಟ್ಗೂ ಸುಪ್ರೀಂ ಕೋರ್ಟ್ಗೆ ವಿರೋಧ ಬಂದಾಗ ಯಾವ್ದು ಉಳಿಯುತ್ತೆ? ಶ್ರುತಿ ಸುಪ್ರೀಂ. ಆದ್ದರಿಂದ ಅದನ್ನು ಕೇಳಬೇಕು. ತದ್ವಿರೋಧೇ ಕಥಂ ಮಾನಂ ತತ್ತತ್ರ ಚ ಭವಿಷ್ಯತಿ. ಅಪರೀಕ್ಷಿತ ದೃಷ್ಟಿಶ್ಚ ಕಥಮೇವಾಕ್ಷಜಂ ಭವೇ. ಪ್ರತ್ಯಕ್ಷ ಅಂತ ಕರಿಬೇಕಾದ್ರೆ ಅದು ಪರೀಕ್ಷಿತವಾದಾಗ ಮಾತ್ರ ಪ್ರತ್ಯಕ್ಷ ಅಂತ ಹೆಸರೇ ಹೊರತು ಸುಮ್ಮನೆ ನೋಡಿದ ಮಾತ್ರ ಕಾಲ. ಸರಿಯಾಗಿ ನೋಡಿದ್ಯಾ, ಅವರೇ ಅಂತ ಗೊತ್ತಾ ನಿನಗೆ, ಇದೆಲ್ಲ ಪ್ರಶ್ನೆ ಕ್ಲಾಸ್ ಮಾಡ್ತಾ ಹೋಗ್ತಾರೆ. ಅದು ಸರಿಯಾಗಿದ್ದಾಗ ಅದು ಒಳ್ಳೆ ಸಾಕ್ಷಿ ಅಂತ ಕರೀತಾರೆ. ಸ್ವಲ್ಪ ಗೊಂದಲ ಹುಚ್ಚಿದ್ರು ಕೂಡ ಏನಾಗೋದಿಲ್ಲ, ಅದು ಸಾಕ್ಷಿ ಅಲ್ಲ ಅಂತ ಹೇಳಿ. ಅಪರೀಕ್ಷಿತ ದೃಷ್ಟಿಶ್ಚ ಕಥಂ ಏವ ಅಕ್ಷಜಂ ಭವೇ ಯದ್ದೇವಂ ದೇವದತ್ತಾದಿ ಭ್ರಮ ಕಿಂ ಅಕ್ಷಜಂ ಭವೇ. ಹಾಗಾದ್ರೆ ದೇವದತ್ತಾದಿಗಳಿಗೆ ಭ್ರಮ ಬಂದಿದೆಯಲ್ಲ, ಪ್ರತ್ಯಕ್ಷನೇ ಅಲ್ಲ ಅದು. ಪ್ರತ್ಯಕ್ಷ ಭ್ರಮ ಅಂತ ಒಂದಿದೆ. ಎಲ್ಲಾ ಪ್ರತ್ಯಕ್ಷ ಸರಿಯಾಗಿದ್ದರೆ ಪ್ರತ್ಯಕ್ಷ ಭ್ರಮ ಅಂತ ಬರ್ತಾನೆ ಇರಲಿ. ಯಾರೋ ಒಬ್ರು ತಪ್ಪೆಡ್ತಾರೆ ಅನ್ನೋ ದೃಷ್ಟಿಯಿಂದ ಅವನಿಗೆ ಪ್ರತ್ಯಕ್ಷದಲ್ಲಿ ದೋಷ ಇದೆ ನಮ್ಗೆ ಅರ್ಥ ಆಯ್ತು. ಅದು ಎಲ್ಲರೂ ಹಾಗೆ ಹೇಳೋದಿಲ್ಲ, ಆದ್ರಿಂದ ಒಳ್ಳೆ ಪ್ರತ್ಯಕ್ಷ ಇದೆ ಅಂತನೂ ಆಯ್ತು. ಆದ್ರಿಂದ ನಿರ್ದಿಷ್ಟ ಪ್ರತ್ಯಕ್ಷಕ್ಕೆ ಹೇಗೆ ಮಹತ್ವ ಇದೆಯೋ ನಿರ್ದೋಷ ಆಗಮಕ್ಕೆ ಮಹತ್ವ ಇದೆ. ಯಾವಚ್ಛಕ್ತಿ ಪರೀಕ್ಷಾಯಾಮ್ ಉಪಜೀವ್ಯಸ್ಯ ಬಾಧನೆ ದೋಷೋ ನಾಶೋಧಿತೆ ದೋಷ ಉಪಜೀವ್ಯತ್ವ ವಸ್ತು ಅಲಂ. ಯಾವಚ್ಛಕ್ತಿ ಪರೀಕ್ಷಾಯಾಮ್ ಉಪಜೀವ್ಯಸ್ಯ ಬಾಧನೆ. ಉಪಜೀವ್ಯ ಪ್ರಮಾಣಕ್ಕೆ ವಿರೋಧ ಬರುತ್ತಾವುದು ಸಾಕಷ್ಟು ನಾವು ನೋಡ್ಬೇಕು, ಪರೀಕ್ಷೆ ಮಾಡಿ ನೋಡ್ಬೇಕು. ದೋಷೋ ನಾಶೋಧಿತೆ ದೋಷ, ಆಗ ದೋಷ ಇರೋದಿಲ್ಲ ಅಂತ ಗೊತ್ತಾಗತ್ತೆ. ಆಗಿಲ್ಲದೆ ಹೋದ್ರೆ ಆ ದೋಷ ಇದೆ ಅಂತಾನೆ ಅರ್ಥ. ಉಪಜೀವ್ಯ ಪ್ರಬಲವಾಗತ್ತೆ ಹೊರತು ಉಪಜೀವಕ ಪ್ರಬಲವಾಗೋದಿಲ್ಲ. ಉಪಜೀವ್ಯತ್ವ ಅಸ್ತು ಅಲಂ. ಆಗ ಉಪಜೀವ್ಯತ್ವ ಅಂತ ಕರಿತೇವೆ, ಇಲ್ಲದ್ರೆ ಕರೀಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದ್ನಲ್ಲ, ಗಾಡಿ ಇದೆ, ಬೆಂಕಿ ಇದೆ. ಬೆಂಕಿಯಿಂದ ಗಾಡಿ ಇದೆಯೋ, ಗಾಡಿಯಿಂದ ಬೆಂಕಿ ಇದೆಯೋ? ಸೊ ಉಪಜೀವ್ಯ ಯಾವ್ದೀಗ? ಉಪಜೀವಕ ಯಾವುದು? ಅಗ್ನಿ ಅಷ್ಟೇ. ಆದ್ರಿಂದ ವಾಯು ಅಗ್ನಿಗಳಿಗೆ ವಿರೋಧ ಬಂದಾಗ ಪ್ರಾಬಲ್ಯ ಯಾರಿಗೆ? ವಾಯುದೇವರಿಗೆ. ಉಪಜೀವ್ಯತ್ವ ಅಸ್ತು ಅಲಂ ಭ್ರಮೇ ಅಪಿ ಅಭ್ರಮ ಭಾಗೋಸ್ತಿ ತನ್ಮಾತ್ರಂ ಉಪಜೀವ್ಯ ಹಿ ಬಾಧಕ ಜ್ಞಾನ ವೃತ್ತಿ ಸ್ಯಾತ್ ಚೈವಂ ಹಿ ಸುಪರೀಕ್ಷತೆ. ಶುಕ್ತಿ ರಜತ ಅಂತ ತಿಳ್ಕೊಂಡಾಗ ರಜತ ಇಲ್ಲ, ಶುಕ್ತಿ ಇರೋದು ನಿಜ, ಅರ್ಧ ಸತ್ಯ ಇದೆ, ಅದರಲ್ಲಿ ಅರ್ಧ ಸುಳ್ಳಿದೆ. ಆದರೆ ಈ ಶುದ್ಧವಾದ್ರಲ್ಲಿ ಮಾತ್ರ ಎರಡೂ ಸತ್ಯ ಇದೆ. ಶುಕ್ತಿ ನೋಡಿ ಶುಕ್ತಿ ಅಂತ ತಿಳ್ಕೊಂಡ್ರೆ, ರಜತ ನೋಡಿ ರಜತ ಅಂತ ತಿಳ್ಕೊಂಡಿದ್ದು ಸರಿ, ಇರೋದು ಸರಿ. ಶುಕ್ತಿ ನೋಡಿ ರಜತ ಅಂತ ತಿಳ್ಕೊಂಡಿದ್ರೆ ಇರೋದು ಸತ್ಯ, ತಿಳ್ಕೊಂಡಿದ್ದು ತಪ್ಪು. ಆರೋಪಿತ ಅಂತ ಆಗುತ್ತೆ. ಆರೋಪಿತ ಅಂದ್ರೆ ಏನು? ಯಾವ್ದಿದೆಯೋ ಅದನ್ನು ಬಿಟ್ಟು ಬೇರೆದನ್ನ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಏನಂತ ಕರೀತಾರೆ? ಆರೋಪ. ಯಾವ್ದಂತ ತಿಳ್ಕೊಂಡಿದ್ದು? ಆರೋಪಿತ. ಗೊತ್ತಾಯ್ತಾ? ಆರೋಪ್ಯ, ಆರೋಪಕ, ಆರೋಪ್ಯ ಇವೆಲ್ಲ ಅರ್ಥ ಗೊತ್ತಿರಬೇಕು. ಬಾಧಕ ಜ್ಞಾನ ವೃತ್ತಿ ಸ್ಯಾತ್ ನಚೈವಂ ಸುಪರೀಕ್ಷಿತೆ. ಆದರೆ ಬಾಧಕ ಜ್ಞಾನ ಸುಪರೀಕ್ಷಿತವಾದಾಗ ಮಾತ್ರ ಅದು ಬಾಧ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಪ್ರತ್ಯಕ್ಷ ಎಷ್ಟೇ ಸುಪರೀಕ್ಷಿತವಾದರೂ ಕೂಡ ದೇವ್ರ ಬಗ್ಗೆ ಕೆಲಸ ಮಾಡೋದಿಲ್ಲ. ಅರ್ಥ ಆಯ್ತಾ? ನೀವು ಬರೀ ಕಣ್ಣಿಲ್ಲಿ ಎಷ್ಟೇ ನೋಡಿದ್ರು ಕೂಡ ಬ್ಯಾಕ್ಟೀರಿಯಾ ಕಾಣಿಸೋದಿಲ್ಲ. ಎಂತ ಹೈ ಕ್ಲಾಸ್ ಕಣ್ಣು, ಒಂದು ಯಾವ ದೋಷನೂ ಇಲ್ಲ, ಆದರೆ ಬ್ಯಾಕ್ಟೀರಿಯಾ ಕಾಣಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಾಯ್ತಾ? ಕಾಣ್ಬೇಕಾದ್ರೆ ಮೈಕ್ರೋಸ್ಕೋಪ್ ಬೇಕೇ ಬೇಕು.
ಆದರೆ ಬರೀ ಶುದ್ಧ ಕಣ್ಣು ಇದಕ್ಕೆ ಕಾಣಿಸಕ್ಕೆ ಅತಿ ಸೂಕ್ಷ್ಮ ವಿಚಾರ ಕೆಲಸ ಮಾಡೋದಿಲ್ಲ. ಅದು ಕೇಳ್ತಾರೆ ಪ್ರತ್ಯಕ್ಷ ಪ್ರಾಮಾಣ್ಯ ಬರೋದು. ಅತಿ ಸೂಕ್ಷ್ಮ ಪ್ರತ್ಯಕ್ಷ ನೋಡೋದಿಲ್ಲ, ಅತಿ ಸ್ಥೂಲ ಪ್ರತ್ಯಕ್ಷ ನೋಡೋದಿಲ್ಲ, ಅತಿ ದೂರದ್ದನ್ನು ನೋಡೋದಿಲ್ಲ, ಅತಿ ಹತ್ತಿರದ್ದನ್ನು ನೋಡೋದಿಲ್ಲ. ನಮ್ಮ ಕಣ್ಣೇ ನಿಮಗೆ ಕಾಣಿಸೋದಿಲ್ಲ. ಕಾಡಿಗೆ ಹಚ್ಕೊಂಡ ಕಾಡಿಗೆ ಹತ್ರ ಇದೆ, ಕಣ್ಣಿಗೆ ಕಾಣಿಸೋದಿಲ್ಲ. ಬಿಡಿ ಇಷ್ಟೊಂದು ಓದಕ್ಕೆ ಬರುತ್ತೆ ಇಟ್ಕೊಂಡ್ರೆ ಸಾಧ್ಯನೇ. ದೂರ ಇದ್ರೂ ಆಗಲ್ಲ, ಹತ್ರ ಇದ್ದು ಆಗಲ್ಲ. ಆಪ್ಟಿಮಮ್ ಎನರ್ಜಿಸ್ ಮೇಂಟೈನ್ ಮಾಡ್ಬೇಕು. ಪ್ರತ್ಯಕ್ಷಕ್ಕೆ ಇವೆಲ್ಲ ಕಂಡೀಷನ್ ಇದ್ದಾಗ ಪ್ರತ್ಯಕ್ಷಕ್ಕೆ ಏನ್ ಬರುತ್ತೆ, ಅದು ಪಟು ಪ್ರತ್ಯಕ್ಷ. ಇಲ್ಲ ಹೋದ್ರೆ ಇಲ್ಲ. ಬಾಧಕ ಜ್ಞಾನ ವೃತ್ತಿಶ್ಚ ನಚೈವಂ ಸುಪರೀಕ್ಷಿತೆ. ಸುಪರೀಕ್ಷಿತ ಅಂತ ಹೇಳಿದಾಗ ಇವೆಲ್ಲ ಕಂಡೀಷನ್ಸ್ ಕವರ್ ಆಗಿರ್ಬೇಕು. ಸರ್ವಂ ತದ್ ಉಪಜೀವ್ಯ ಇವ ಪ್ರಮಾಣಂ ವರ್ತತೆ ಯತಃ. ಎಲ್ಲ ಪ್ರಮಾಣನೂ ಕೂಡ ಉಪಜೀವ್ಯವನ್ನು ಆಧರಿಸೇ ಇರಬೇಕು. ಕಥಂ ಬ್ರಹ್ಮೇತಿ ತಜ್ಞೇಯಂ ಸರ್ವಜ್ಞತ್ವಾದಿ ಲಕ್ಷಣ. ಸರ್ವಜ್ಞತ್ವಾದಿ ಲಕ್ಷಣವಾದ ಪರಮಾತ್ಮನನ್ನ ನಾವು ಸರ್ವಜ್ಞ ಅಂತ ತಿಳ್ಕೊಳಕ್ಕಾಗತ್ತ ದೇವ್ರನ್ನ ಅಂತ ಪ್ರಶ್ನೆ. ಈಗ ಯಾಕಾಗಲ್ಲ? ನಾವು ಸರ್ವಜ್ಞರಾಗಿ ಬಿಡತ್ತ, ಗೊತ್ತಾಯ್ತಾ? ನಾವು ಸರ್ವಜ್ಞರಾಗಿದ್ರೆ ಮಾತ್ರ ತಿಳ್ಕೊಳಕ್ ಸಾಧ್ಯ, ಇಲ್ದವ್ರೆ ಸಾಧ್ಯ ಇಲ್ಲ. ಆದ್ರಿಂದ ಯಾರು ಹೇಳ್ಬೇಕೀಗ? ಇನ್ನೊಬ್ರು ಹೇಳ್ಬೇಕು. ಇನ್ನೊಬ್ರು ಮತ್ತೆ ಅದೇ ಡೌಟ್ ಬರುತ್ತೆ. ಈಗ ಶ್ರುತಿ ಪ್ರಶ್ನೆ ಬರಲಿಲ್ಲ, ಯಾತಕ್ಕೆ? ಆಗಮ ಅಪೌರುಷೇಯವಾದ್ರಿಂದ ಪ್ರಶ್ನೆ ಬರಲಿಲ್ಲ. ಈ ರೀತಿ ಯೋಚನೆ ಮಾಡ್ತಾ ಹೋದಾಗ ಯಾವ ಆಂಗಲಲ್ಲಿ ನೋಡಿದ್ರು ಕೂಡ ಓ ಶ್ರುತಿ ಹೀಗೆ ಅಂತ ಅರ್ಥ ಆಗ್ಬೇಕು. ಸುಮ್ಮನೆ ಬಾಯಲ್ಲಿ ಅಪುರುಷ ಅಂತ ಕೂಗಿ ಜೈ ಅಂದ್ಬಿಟ್ರೆ ಇವತ್ತೆಲ್ಲ ಕೂಗೋದಲ್ಲ, ಜೈ ಅಂತ ಕೂಗೋದು ಅಷ್ಟೇ, ಹಿಂದಿಲ್ಲ ಮುಂದಿಲ್ಲ. ಹಾಗೆ ಮಾಡಬಾರ್ದು, ಅರ್ಥ ಇರ್ಬೇಕು. ಅದಕ್ಕೆ ಕಥಂ ಬ್ರಹ್ಮೇತಿ ತಜ್ಞೇಯಂ ಸರ್ವಜ್ಞತ್ವಾದಿ ಲಕ್ಷಣ. ನೀವು ಕಂಡಿ ಅಂದ್ರೆ ದೇವರಲ್ಲ ಆಗಿದ್ರೆ ಅಂತ. ವಿಗ್ರಹ ಕಂಡಿರ್ಬೋದು, ದೇವರ ಕಂಡೆ ಅಂತ ಹೇಳಬೇಡ ಅಂತ. ಅಪರೋಕ್ಷ ಜ್ಞಾನಿಗಳಿಗೆ ಆದ್ರೆ ಸರಿ ಕಂಡೆ ಎಷ್ಟು ಯೋಗ್ಯತೆ ತಕ್ಕಂತೆ. ಪೂರ್ತಿ ಕಂಡೆ ಅಂತ ಯಾರು ಹೇಳೋದಕ್ಕೂ ಬರೋದಿಲ್ಲ, ದೇವರೇ ಹೇಳಬೇಕು, ಬೇರೆ ಯಾರು ಹೇಳಕ್ ಸಾಧ್ಯ ಇಲ್ಲ. ವಿಹಾಯ ಯಸ್ಮಾತ್ ಅಂತ ಕೇಳಿದರು. ಕಥಂ ಬ್ರಹ್ಮೇತಿ ತಜ್ಞೇಯಂ ಸರ್ವಜ್ಞತ್ವಾದಿ ಲಕ್ಷಣ. ಸರ್ವಜ್ಞತ್ವ, ಸರ್ವಶಕ್ತಿತ್ವ, ಸರ್ವವ್ಯಾಪ್ತತ್ವ ಇದರತಕ್ಕಂಥ ಒಂದು ಬ್ರಹ್ಮ ಅಂತ ಹೇಳಿದ ಮೇಲೆ ನೀನು ಅದನ್ನು ಬರೀ ಕಣ್ಣಿನ ಕಾಣೋದಾದ್ರೆ ನೀನು ದೊಡ್ಡವನಾಗ್ಬಿಡ್ತೀಯ ಬ್ರಹ್ಮನಿಗಿಂತ. ಹೊತ್ತಾನೆ ಬ್ರಹ್ಮನ್ ನಾನು ನೋಡ್ತಾ ಇದ್ದೀನಿ, ಬ್ರಹ್ಮ ಬಾ ಬ್ರಹ್ಮ ಅಂತ ಕರೆದ್ರೆ ಯಾರಾಗ್ತಾರೆ ದೊಡ್ಡವರು? ಆದ್ರಿಂದ ಸರಿಯಲ್ಲ. ವಿಹಾಯ ಇವೆಲ್ಲ ಸೂಕ್ಷ್ಮ ವಿಮರ್ಶೆಗಳು. ಮತ್ತೆ ಹೇಳಿದಂತೆ ಸರಿಯಾಗಿ ಗಮನ ಕೊಟ್ಟು ಅದೆಲ್ಲ ಕೇಳ್ತಾ ಹೋದ್ರೆ ಯಾರ ಬಗ್ಗೆ ಮಾತಾಡ್ಬೇಕು ಏನಿರ್ಬೇಕು. ಯಾರು ಹೇಳಕ್ಕ ನೀ ಜಡ್ಜ ಅಂತ ಕೇಳ್ದಂತ ತಕ್ಷಣ ಜಡ್ಜ ನೀ ತೀರ್ಮಾನ ಮಾಡ್ಲಿಕ್ಕೆ ಅಲ್ಲ, ಸುಮ್ಮನೆ ಇದ್ಬಿಡು ಸಾಕು. ಸುಮ್ಮನೆ ಕೇಸ್ ಇರುತ್ತೆ, ಜಡ್ಜ್ಮೆಂಟ್ ಕೊಟ್ಟಿದ್ದೆ ಅವರು ಕೊಡಬೇಡ, ನಡೀತಾ ಇದೆ ಕೆಲಸ. ಅವ್ರ ಜಡ್ಜ್ಮೆಂಟ್ ಯಾರು ಕೊಡ ಹಾಗಿಲ್ಲ. ಏನಾಗುತ್ತದು? ಪೆಂಡಿಂಗ್ ಕೇಸ್ ಇದ್ದಾಗ ತೀರ್ಮಾನ ಕೊಟ್ಟಾಗ ಅವ್ರು ಕೊಡೋಕೆ ಇವ್ರು ಯಾರು ಕೊಡಾಗಿಲ್ಲ. ಸುಮ್ಮನೆ ಕಾಯ್ಬೇಕಷ್ಟೇ. ಸರಿ ಅಂತ ಗೊತ್ತಿದ್ದವ್ರು ಕೂಡ ಕಾಯ್ಬೇಕು. ಅವನ ಮಾತು ಬೆಲೆ ಒಪ್ಪೋದಾದ್ರೆ ಕೋರ್ಟ್ಗೆ ಯಾಕೆ ಹೋಗ್ಬೇಕಾಗಿ. ಇದೆಲ್ಲ ಅರ್ಥ ಮಾಡ್ಕೊಂಡಾಗ ಪ್ರಮಾಣಗಳ ವ್ಯಾಪ್ತಿ ಎಷ್ಟು ಇದೆಲ್ಲ ತೀರ್ಮಾನ ಆದ್ರೆ ನಮ್ಗೆ ಕನ್ಫ್ಯೂಷನ್ ಬರೋದಿಲ್ಲ. ಪ್ರಮಾಣದ ಬಗ್ಗೆನೇ ಕನ್ಫ್ಯೂಷನ್ ಬಂದ್ರೆ ಇನ್ಯಾವುದೂ ಸರಿ ಇರೋ ಚಾನ್ಸಸ್ಸೇ ಇಲ್ಲ. ವಿಹಾಯ ಯಸ್ಮಾತ್ ಕಸ್ಮಾತ್ ನೋಡಿ, ಈಗ ಫ್ರಾಕ್ಚರ್ ಆಗಿರೋದನ್ನ ಎಕ್ಸ್ರೇಯಿಂದ ನೋಡ್ತಾನೆ. ಬರೀ ಕಣ್ಣಿಗೆ ಎಕ್ಸ್ರೇ ಕಾಣಿಸ್ತದೆ, ಅವನ ಆಧಾರ ಅದನ್ನ ಹೇಳ್ಕೊಂಡು ನೋಡಿ ಇದಾಗಿದೆ. ಇನ್ನೊಬ್ಬ ಅವ್ರ ಎಕ್ಸ್ರೇ ಅಲ್ಲ ಬೇರೆ ಎಕ್ಸ್ರೇ ಇರುತ್ತೆ, ಅವ ಮತ್ತೆ ಶುರು ಆಯ್ತು ಯೋಚನೆ ಮಾಡೋದು. ತಿಳಿದಿಲ್ಲ ಅವ್ರದ್ದೇ ಅಂತ ಕನ್ಫರ್ಮ್ ಆಯ್ತು. ಇವೆಲ್ಲ ಪ್ರಮಾಣ ಅಂತ ಸುಲಭ ಅಲ್ಲ. ಇಲ್ದವ್ರು ಎಲ್ಲದ್ರಲ್ಲಿ ಏನೋ ಆಗಿಬಿಡ್ತಾ ಇದ್ರು, ಆಗ್ಲಿಕ್ಕೆ ಬರೋದಿಲ್ಲ. ವಿಹಾಯ ಯಸ್ಮಾತ್ ಮುಂದೆ ಕಸ್ಮಾಚಿತ್ ಸ್ವರೂಪಸ್ಯೈವ ಚೇದ್ಯದಿ ಉಪಜೀಯತ್ವಮೇತಸ್ಯ ಏತಸ್ಮಾತ್ ವ್ಯಾವೃತ್ತಂ ತಾವತಾ ಭಜೆ. ಅದರಿಂದ ದೇವರ ಬಗ್ಗೆ ಧರ್ಮದ ಬಗ್ಗೆ ಬಿಟ್ಟು ಕೇವಲ ಪ್ರತ್ಯಕ್ಷ ಯೋಗ್ಯ ವಿಚಾರದ ಬಗ್ಗೆ ಪ್ರತ್ಯಕ್ಷ ಬಂದಾಗ ಒಪ್ಪಕ್ಕೆ ಹೊರತು ದೇವ್ರ ವಿಷಯದ ಬಗ್ಗೆ ಪ್ರತ್ಯಕ್ಷವನ್ನು ಅಪ್ಲೈ ಮಾಡ್ಲಿಕ್ಕೆ ಹೋಗ್ಕೂಡ್ದು ಅಂತ ಹೇಳಿ. ಇವ್ ಕರೆಂಟ್ ಇದೆಯೋ ಇಲ್ಲೋ ವೈರಲ್ಲಿ ತೀರ್ಮಾನ ಮಾಡ್ಬೇಕೀಗ. ಏನ್ ಮಾಡಿದ ಅವನೀಗ? ಕಾಣಿಸ್ತಾ ಇದೆ, ಗೈರ್ ಕಾಣಿಸ್ತಾ ಇದೆ, ಕರೆಂಟ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜೋರಾಗಿ ನೋಡ್ರಿ ಸರಿ ಬಿಟ್ಟಿದ ಮತ್ತೆ ಪ್ರೀತಿ. ಏನ್ ಗೊತ್ತಿರೋ ಫಸ್ಟ್ ಅವನಿಗೆ ಕರೆಂಟ್ ಕಣ್ಣಿಗೆ ಕಾಣೋ ಪದಾರ್ಥ ಅಲ್ಲ, ಆದ್ರಿಂದ ಅದನ್ನ ಈ ರೀತಿ ಹೇಳೋದಕ್ಕೆ ಬರಲ್ಲ. ಅಷ್ಟು ಜ್ಞಾನ ಇದೆ ತಾನೇ ಇವತ್ತೆಲ್ರಿಗೂ. ಇಲ್ಲದೆ ಹೋದ್ರೆ ಕರೆಂಟ್ ಬಗ್ಗೆ ಮಾತಾಡಕ್ ಆಗ್ತಿತ್ತ? ಇಲ್ಲ. ಆದ್ದರಿಂದ ಸರಿ ಕರೆಂಟ್ ಇದೆ ಅಂತ ಕೈ ಟೆಸ್ಟ್ ಮಾಡಕ್ ಹೋದ್ ಎಷ್ಟು ಸೂಯಿಸೈಡ್ ಅಲ್ಲ, ಅದು ಹೋಗ್ತಾನೆ. ಇದೆ ಅಂತ ಗೊತ್ತಾರೆ ಸತ್ತೋಗಿರ್ತಾರೆ, ಇಲ್ಲ ಅಂತ ಗೊತ್ತಾದ್ರೆ ಕರೆಂಟ್ ಇಲ್ಲದೆ ಇರ್ಬೋದು, ಆಫ್ ಆಗಿರ್ಬೋದು. ಅದರಿಂದ ಅವೆಲ್ಲ ಪ್ರಮಾಣ ಅಲ್ಲ. ಇವತ್ತು ನಮಗೆ ಕೆಲವು ವಿಷಯದಲ್ಲಿ ಮಾತ್ರ ಆ ಥರ ವ್ಯವಹಾರ ಮಾಡಿ ಗೊತ್ತಿದೆ. ಪ್ಲಂಬರ್ ಏನು ಹೇಳ್ತಾರೆ, ಮತ್ತೇನು ಗಲಾಟೆ ಮಾಡೋದು, ಒಪ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಅವನ ಅಥಾರಿಟಿ ಅದು ಹೇಳೋದಕ್ಕೋಸ್ಕರ. ಇವನ ದೊಡ್ಡ ಅಧಿಕಾರಿ ಆಗಿರ್ಬೋದು, ಆದ್ರೆ ಅವನ ಮಾತಿಗೆ ಬೆಲೆ ಇಲ್ಲ, ಪ್ಲಂಬರ್ ಮಾತಿಗೆ ಬೆಲೆ. ಕರೆಂಟ್ ವಿಚಾರ ಅವನಿಗೆ ಬೆಲೆ, ಎಲೆಕ್ಟ್ರಿಷಿಯನ್ಗೆ ಬೆಲೆ. ಶಾಸ್ತ್ರ ವಿಚಾರ ಎಲ್ರಿಗೂ ಬೆಲೆ. ಎಲ್ಲರೂ ಏನ್ ಬೇಕಾದ್ರೆ ಮಾತಾಡೋದು, ಅದು ತಪ್ಪು. ಆ ಬಗ್ಗೆ ಸುಮ್ಮನೆ ಎದ್ದು ಗೊತ್ತಿಲ್ಲ. ನ್ಯಾಯ ಅಂತಷ್ಟೇ ನ್ಯಾಯ ತಿಳಿದವ್ರು ಮಾತ್ರ ಮಾತಾಡೋದು. ಬ್ರಹ್ಮಸೂತ್ರ ನ್ಯಾಯಗಳಿವೆಲ್ಲ, ಅದು ಗೊತ್ತಿಲ್ಲದವ್ರು ಉಪಯೋಗ ಇಲ್ಲ. ವಿಹಾಯ ಯಸ್ಮಾತ್ ಕಸ್ಮಾತ್ ಚಿತ್ ಸ್ವರೂಪಶ್ಚೈವ ಚೇದ್ಯದಿ
ಉಪಜೀವ್ಯತ್ವಮೇತಸ್ಮಾತ್ ವ್ಯಾವೃತ್ತಂ ಯಾವತಾ ಭವೇ ತಾವತೈವ ಉಪಜೀವ್ಯತ್ವ ಸ್ವರೂಪಸ್ಯೈವ ನ ಕ್ವಚಿತ್. ಎಷ್ಟು ನಿಮಗೆ ಹೇಳೋದಕ್ಕೆ ಬರುತ್ತೋ ಅಷ್ಟು ಹೇಳಬೇಕೆ ಹೊರತು ಬೇರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಪೋಸ್ಟ್ ಮಾಸ್ಟರ್ ರಿಪೋರ್ಟ್ನಲ್ಲಿ ಏನಂತ ಬರೀಬೇಕು ಅವರು? ಹೇಗೆ ಸತ್ತ ಅಷ್ಟೇ ಬರೀ, ನೇನು ಬರೆಯಾಗಿಲ್ಲ ಅವರು. ಗೊತ್ತಾಯ್ತಾ? ಇವನು ಹಾಕಿಲ್ಲ ಅಂತ ಗೊತ್ತಾಗಲ್ಲ ಅದಕ್ಕೆ. ಜಡ್ಜ್ಗೆ ಹೇಗೆ ಸತ್ತ ಅಂತ ಅದು ಗೊತ್ತಿಲ್ಲ. ಯಾರು ಹಾಕಿದ ಅಂತ ಕಂಡು ಹಿಡಿಯೋದಲ್ಲ ಜಡ್ಜ್ ಕೆಲಸ. ಹೇಗೆ ಸತ್ತ ಅಂತ ಹೇಳೋ ಡಾಕ್ಟ್ರಿ ಕೆಲಸ. ಅಲ್ಲಿಗೆ ಅವ್ನ ಮ್ಯಾಥ್ ವ್ಯಾಲಿಡ್, ಬೇರೆದಕ್ಕೆ ವ್ಯಾಲಿಡ್ ಅಲ್ಲ ಅವರು. ಅವ್ನು ಕೇಳಿದ್ರೆ ನೋಡಿ ಹೀಗೆ ಸತ್ತ ಅಂತ ಗೊತ್ತು, ಯಾರು ಹಾಕಿದ ನಮ್ಗೆ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಅವ್ನು ಕಂಡು ಹಿಡಿಯೋದಕ್ಕೆ ನ್ಯಾಯ ಬೇಕಾಗ. ಈ ನ್ಯಾಯಾಲಯಕ್ಕೆ ಹೋದ್ರೆ ಅದು ಸಿಗುತ್ತೆ, ಬ್ರಹ್ಮಸೂತ್ರ ನ್ಯಾಯಾಲಯಕ್ಕೆ ಹೋದ್ರೆ ಅದು ಸಿಗುತ್ತೆ. ಎರಡು ನ್ಯಾಯಾಲಯಗಳೇ. ನ್ಯಾಯಗಳಂತಾನೆ ಬ್ರಹ್ಮಸೂತ್ರ ಕರೆಯೋದು. ಪ್ರತಿಯೊಂದು ಪೂರ್ವಪಕ್ಷ ನ್ಯಾಯ, ಸಿದ್ಧಾಂತ ನ್ಯಾಯ. ಮುಂದೆ ಅಸ್ತು ನೋ ನೈವ ಹಾನಿ ಸ್ಯಾತ್ ಸ್ವಪಕ್ಷಶ್ಚಾಯ ಮಂಜಸ ಯಸ್ಮಾತ್ ಅನ್ವಿತೇವಾರ್ಥ ಶಬ್ದಾನಾಮಪಿ ಸರ್ವಶ. ಇಷ್ಟು ಒಪ್ಕೊಂಡ ಮೇಲೆ ಇನ್ನು ಆಗಮಗಳಿಗೆ ಒಂದು ವಾಚಕ ಸಂಬಂಧ ಇದೆ. ಅದು ಹೇಗೆ ಬಂತು ಅಂತ ಪ್ರಶ್ನೆ ಇದೆ. ವಿಷಯ ಬೇರೆ ಆಯ್ತು. ಈಗ ಅದನ್ನ ಹೇಳಿದ್ದಾರೆ ಈಗಾಗಲೇ. ಏನಂತ? ಒಬ್ಬೊಬ್ಬರೊಂದು ಪ್ರತಿಯೊಂದರಲ್ಲೂ ಡಿಫರೆನ್ಸ್ ಆಫ್ ಒಪಿನಿಯನ್, ಅವರವರಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್. ಅದಕ್ಕೆಲ್ಲ ನಿರ್ಣಯ ಮಾಡಬೇಕಾದ್ರೆ ಸರ್ವಜ್ಞ ಮನ್ಯ ಮನವೇಚ್ಛ ಸಕಾರ್ಯ ವೀರ್ಯಂ ಸ್ಮೇರಾನನು ಭವನ ಜೀವನ ಮಾಭವಾಷ್ ಇಷ್ಟೆಲ್ಲ ಗೊತ್ತಿರ್ಬೇಕು ಅದಕ್ಕೆ. ಇಲ್ಲ ಹೋದ್ರೆ ಸಾಧ್ಯ ಇಲ್ಲ. ಇಲ್ಲ ಹೋದ್ರೆ ಏನ್ ಮಾಡಿ ತೀರ್ಮಾನ ಮಾಡೋಕ್ಕೆ ಶಕ್ಯ ಇಲ್ಲ. ಇದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆಚಾರ್ಯ ಯಾತಕ್ಕೆ ಬಂದ್ರು, ಎಷ್ಟು ಮಾಡಿದ್ದಾರೋ. ವಿಶೇಷ ಸಾಮಾನ್ಯತೆಯ ಸ್ವರೂಪಂ ಅಖಿಲಂ ಭವೇತ್ ಪುರೋವರ್ತಿತ್ವ ಪೂರ್ವಾಣಿ ದೇವದತ್ತಾದಿಕ ಭ್ರಮೆ. ವಿಶೇಷ ಸಾಮಾನ್ಯತೆಯ ಸ್ವರೂಪಂ ಅಖಿಲಂ ಭವೇತ್. ಒಂದು ಸ್ವರೂಪ ಅಂಬದು ಎರಡು ರೀತಿ. ಸ್ವರೂಪ ಇವನ ಹೆಸರು ಎರಡಿದೆ. ಈಗ ಇವ್ರು ಯಾರು ಗೊತ್ತಿಲ್ಲ, ನೋಡ್ತಾ ಇದ್ದಾನೆ ಗೊತ್ತಿಲ್ಲ ಅಂತ. ಇವ್ರು ಯಾರು ಗೊತ್ತಿಲ್ಲ. ಅರ್ಥ ಏನಾಗಿದೆ? ಪ್ರತ್ಯಕ್ಷ ಕಾಣ್ತಾನೋ ಇಲ್ವೋ? ಈಗ ಅದು ಗೊತ್ತು ಅಂತ ಯಾಕೆ ಹೇಳಿದೆ? ಇವ್ರು ಯಾರು ಗೊತ್ತಿಲ್ಲ ಅಂದ್ರೆ ಏನು ಗೊತ್ತಾಗಲ್ಲ ಅದಕ್ಕೀಗ. ಆಕಾರ ಕಾಣಿಸ್ತೇವ್ರದ್ದು ಯಾರ್ದು ಅವ್ರು ಗೊತ್ತಲ್ಲ, ಅವ್ರ ಮಗ ಇವ್ರು. ಓ ಹಾಗಿದ್ರೆ ಸರ್, ಈಗ ಗೊತ್ತಾಯ್ತು ಅವ್ರಿಗೆ. ಅದು ಇವ್ರ ಕಣ್ಣಿಗೆ ಕಾಣೋದು. ಇವ್ರ ಅಪ್ಪ ಯಾರು ಕಣ್ಣಿಗೆ ಕಾಣೋದಿಲ್ಲ, ಅವ್ರ ತಾತ ಯಾರು ಕಣ್ಣಿಗೆ ಹೇಳ್ಬೇಕಷ್ಟೇ ಅವ್ರು. ಇದೆಲ್ಲ ಯೋಚನೆ ಮಾಡಿದ್ರೆ ನಾವು ಸ್ಕೋಪ್ ಬಿಟ್ಟು ಮಾತಾಡ್ಬಿಡ್ತೀವಿ. ಯಾವುದೋ ಒಂದು ಕಂಡ ತಕ್ಷಣ ಏನೋ ಹೇಳ್ಬಿಡೋರು. ಸಂಬಂಧಪಟ್ಟದ್ದು ಮಾತ್ರ ಮಾತಾಡ್ಬೇಕು. ಶಾಸ್ತ್ರ ಓದಿ ಮೇಲೆ ಬಂದು ಡಿಸಿಪ್ಲಿನ್ ಡೆವಲಪ್ ಆಗಬೇಕು. ಗೊತ್ತಾಯ್ತಾ? ಈ ರೀತಿಯೇ ಮಾತಾಡ್ಬೇಕು ಅಂತ. ಈ ವಾಕ್ಯಾರ್ಥಗಳಿಗೆ ಹೋದಾಗ ಮಾತಾಡೋದು ಕೇಳಿಬಿಟ್ರೆ ಹುಡುಗರು ಏನು ಅನಿಸುತ್ತೆ? ನಾವೇ ಸೇರಿಸ್ಬಿಡುತ್ತೆ. ಯಾಕಂದ್ರೆ ಒಬ್ಬೊಬ್ರು ತಲೆ ಹಾಕ್ಬಿಡ್ತಾರೆ, ಬಾಯಿ ಹಾಕ್ಬಿಡ್ತಾರೆ. ಎಲ್ಲ ಹಾಗಿಲ್ದೇ ಇರ್ಬೋದು. ಆ ಟ್ರೆಂಡ್ ಆಗಿರ್ತದೆ. ಯಾರೋ ಬಗ್ಗೆ ಕಿತ್ಕೊಂಡ್ಬಿಡ್ತಾರೆ, ಯಾರೋ ಮಾಡ್ಬಿಡ್ತಾರೆ. ಹಾಗೆಲ್ಲ ಮಾತಾಡೋದು ಸಿಸ್ಟಮೆಟಿಕ್. ಕೋರ್ಟಲ್ಲಿ ಇಲ್ಲಿ ಬಂದು ಮಾತಾಡೋದಿಲ್ಲ, ಕಟಗಳಿದ್ದೇ ಮಾತಾಡೋದು. ಎಲ್ಲಿ ಸಿಕ್ಕರು ಎಲ್ಪ ಇದೊಂದು ಮಾತಾಡೋದು. ಅಲ್ಲೆಲ್ಲೇ ಮಾತಾಡ್ಬಿಡ್ತಾರ ಅಂತ ದೊಡ್ಡ ಗಲಾಟೆ. ಕಡೆಗೆ ತತ್ವಜ್ಞಾನಕ್ಕೆ ಗೊಂದಲ ಬಂದ್ಬಿಡುತ್ತೆ. ಇಷ್ಟೆಲ್ಲ ಗಲಾಟೆ ಇದ್ರೆ ನಾವು ಓದ್ತಾ ಹೋಗಿದ್ದೆ ಒಳ್ಳೇದಾಯ್ತು. ಇಷ್ಟು ಕಷ್ಟಪಟ್ಟು ಇವ್ರು ತಿಳೋದಿಲ್ಲ ಅಂದ್ರೆ ನಮ್ಗೆ ಅಷ್ಟೊಂದು ಕಷ್ಟಪಡೋಕೆ ಆಗೋದಿಲ್ಲ. ಅಂದ್ರೆ ಸಾವಾಸನೆ ಬೇಡೋದೇ ಬಿಟ್ಬಿಡ್ತಾರೆ. ಅದಕ್ಕೆ ಅಂತ ಜನಗಳ ಪ್ರಸಂಗ ಬಂದಾಗ ಏನ್ ಮಾಡ್ಬೇಕಾಗ, ರೋಗಿ ಕೊಡ್ಬೇಕಾದ್ರೆ ಟೀಕಾರಾಗಿ ಬೆಳಿತಾರೆ, ನೀರಿಳಿದ ಬಾಲಿ ಚಕ್ಲಿ ಇಟ್ಟಾಗತ್ತೆ ಅಂತ. ಗೊತ್ತಾಯ್ತಾ? ಚಕ್ಲಿ ಇಟ್ಟಾಗಿದೆ. ಕೋಟ್ ಮಾಡ್ತಾರೆ, ಫಾಲೋ ಮಾಡೋದಿಲ್ಲ ಯಾರು ಅದನ್ನ. ಜನಸಾಮಾನ್ಯರಿಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಗೊತ್ತಾಗೋದೇನು ಅವ್ರಿಗೆ ಅವ್ರ ಜ್ಞಾನದ ಮಟ್ಟಕ್ಕೆ ತಕ್ಕಷ್ಟ ಹೇಳ್ಬೇಕೆ ಹೊರತು ಹೆಚ್ಚು ಹೇಳಿದ್ರೆ ಅವ್ರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಒಂದೊಂದು ಪ್ರತ್ಯಕ್ಷಕ್ಕೂ ತನ್ನದೇ ಆದ ಮಿತಿ ಇದೆ. ಏನು ಮಿತಿ ಇದೆ? ಈಗ ಒಂದು ಕಣ್ಣು ಒಬ್ರು ನೋಡಿದಷ್ಟೇ ಯಾರು ಅಂತ ಹೇಳೋ ಶಕ್ತಿ ಅದಕ್ಕಿಲ್ಲ. ಅದನ್ನೇನ್ ಮಾಡ್ಬೇಕೀಗ? ಇನ್ನೊಬ್ರು ಹೇಳಿದ್ರು, ಅವ್ರ ಮಾತು ಆಗಮ. ಓ ಅವ್ರ ಮಗ, ಓ ಹಾಗಿದ್ರೆ ಸರಿ, ಗೊತ್ತಾಯ್ತು. ಎಷ್ಟು ಸಿಂಪಲ್ ಆಗಿದೆ. ಆಮೇಲೆ ಯುಕ್ತಿ ನೋಡಿದ, ಹೌದು ನೋಡಿ ನಿಮ್ಗೆ ಗೊತ್ತೇ, ಕರೆಕ್ಟ್ ಆಗಿದೆ ನೋಡ್ರಿ, ರಿಸಂಬ್ಲೆನ್ಸ್ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳಿ ಅದಿನ್ನು ಯುಕ್ತಿ ಶುರು ಆಯ್ತು. ರಿಸಂಬ್ಲೆನ್ಸ್ ಬೇರೆ ಇದೆ. ಪೂರ್ತಿ ಏನಾಯ್ತು ಈಗ? ಪೂರ್ತಿ ಕನ್ಫರ್ಮ್ ಆಗ. ಅಂದ್ರೆ ಯಾವುದೇ ಒಂದು ಪ್ರಮಾಣಕ್ಕೂ ಪ್ರತ್ಯಕ್ಷ ಒಂದಕ್ಕೆ ಕೂಡ ಪೂರ್ತಿ ಶಕ್ತಿ ಇಲ್ಲ. ಅದ್ರ ಶಕ್ತಿ ಏನು? ರೂಪಜ್ಞಾನ ಮಾತ್ರ ಕಣ್ಣಿಗೆ ಕಾಣೋದು, ಉಳಿದು ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ? ಇದು ಮತ್ತೆ ಮೂಗಿಗೆ ಗೊತ್ತಾಗೋದು ವಾಸನೆ ಮಾತ್ರ, ಬೇರೆದು ಗೊತ್ತಾಗೋದಿಲ್ಲ. ಆ ಲಿಮಿಟೇಷನ್ ನಲ್ಲಿ ನೋಡ್ಬೇಕು, ಬೇರೆ ತಗೊಳಕ್ ಹೋಗೋದು ಸಾಧ್ಯ ಇಲ್ಲ. ವ್ಯಾವರ್ತಯಂತಿ ತದ್ರೂಪಂ. ಇದೆಲ್ಲ ಹೇಳೋದಕ್ಕೆ ಪ್ರಮಾಣ ರಕ್ಷಾ ಪ್ರತ್ಯೇಕ ಗ್ರಂಥ ಬರೋದು. ಇದೆಲ್ಲ ಒಂದೇ ಕಡೆ ಸ್ಟಡಿ ಮಾಡಿ, ಉಳಿದೆಲ್ಲ ಇವೆಲ್ಲ ಇಲಿಸ್ಟ್ರೇಷನ್ಸ್ ಇವೆಲ್ಲ ಕೂಡ. ವಿಶೇಷ ಸಾಮಾನ್ಯತೆಯ ಸ್ವರೂಪಂ ಅಖಿಲಂ ಭವೇತ್. ವಿಶೇಷ ಸ್ವರೂಪ ಸಾಮಾನ್ಯವಾಗಿ ಮನುಷ್ಯ, ಇವನು ಇಂಥ ಮನುಷ್ಯ ವಿಶೇಷ. ಇವನ ಹೆಸರು ಎಲ್ಲ ಗೊತ್ತಿದೆ, ಅದು ಸ್ಪೆಷಲ್. ಮನುಷ್ಯ ಅಂತ ಅಷ್ಟು ಗೊತ್ತಾಗಿದೆ, ಅದೇನು ಸಾಮಾನ್ಯ ಪ್ರತ್ಯಕ್ಷ. ಮನುಷ್ಯ ಅದ್ರಿಗೆ ಏನು ಗೊತ್ತಾಗಿದೆ? ಪ್ರಾಣಿ ಅಲ್ಲ, ಅದು ಗೊತ್ತಾಯ್ತಾ? ಮತ್ತು ನಾನು ಹುಡುಗ ಮನುಷ್ಯ ಇದ್ದಾಗೆ ಇದ್ದಾನೆ, ಕೆಲವು ವಿಷಯ ಎಲ್ಲ ಗೊತ್ತಾಗಿದೆ.
ಆದ್ರೆ ಉಳಿದ ವಿಷಯ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆಕಾರದಿಂದ ಏನೇನು ಗೊತ್ತಾಗ್ಬೋದು ಅಷ್ಟು ಮಾತ್ರ ಗೊತ್ತಾಗುತ್ತೆ ಹೊರತು ಉಳಿದ ಪ್ರತ್ಯಕ್ಷ ಗೊತ್ತಾಗೋದಿಲ್ಲ. ಸೊ ಅಲ್ಲಿಗೆ ಆಗಮ ಸ್ಕೋಪ್ ಬರುತ್ತಾಗ ಇವ್ರ್ಯಾರು ಗೊತ್ತಿಲ್ಲ ತಾನೇ ನಾನು ಹೇಳ್ತೀನಿ ಈಗ ಹೇಳ್ತೀನಿ ಅಂತ ಸರಿ ಅಂತ ಒಪ್ಕೊಂಡ. ಬ್ರಹ್ಮಣೋ ನಿರ್ವಿಶೇಷತ್ವಾತ್ ವ್ಯಾವರ್ತಯತಿ ಕಿಂ ಪುನಃ. ಈಗ ಬ್ರಹ್ಮ ನಿರ್ವಿಶೇಷ ಅಂತ ಹೇಳ್ತೀರಲ್ಲ, ವ್ಯಾವರ್ತನೆ ಮಾಡ್ಬೇಕಾದ್ರೆ ಏನಿರ್ಬೇಕು, ಒಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಇರಬೇಕು. ಇವತ್ತು ಗೋ ಬೇರೆ ಕತ್ತೆ ಬೇರೆ ಅಂತ ಹೇಳ್ಬೇಕಾದ್ರೆ ಏನ್ ಲಕ್ಷಣ ಇದೆ, ಏನ್ ಲಕ್ಷಣ ಇದೆ? ಶಾಸ್ತ್ರಾಧಿಪತ್ವ ಲಕ್ಷಣ ಇದೆ. ಇವತ್ತು ಬ್ರಹ್ಮಣಿಗೆ ಒಂದು ನಿರ್ಗುಣನಿಗೆ ಏನ್ ಲಕ್ಷಣ ಹೇಳ್ಬೇಕು ಹೇಳಿ? ಏನಾದ್ರು ಇದ್ರೆ ಅವನಿಗೆ ಲಕ್ಷಣ ಅಂತ ಹೇಳ್ಬೋದು. ಇವತ್ತು ಇದಕ್ಕೇನ್ ಲಕ್ಷಣ ಅಂತಿದೆ ಕೇಳಿದ್ರೆ ಏನ್ ಹೇಳ್ಬೇಕು? ಅದಕ್ಕೆ ಲಕ್ಷಣ ಹೇಳಕೊಟ್ಟ ತಕ್ಷಣ ಏನಾಗ್ಬೇಕು? ಅದಕ್ಕೊಂದು ಯುನಿಕ್ ಆಗಿರ್ಬೇಕು. ಇದು ಲಕ್ಷಣ ಅಲ್ಲ. ಮತ್ತೆ ಅಡ್ರೆಸ್ ಅಂತ ಕೇಳ್ಬಿಟ್ರೆ ಹನುಮಂತಗ್ರ ಅಡ್ರೆಸ್ ಆಯ್ತಾ ಅವನಿಗೆ? ಬೆಂಗಳೂರು ಅಡ್ರೆಸ್ ಆಯ್ತಾ? ಇಲ್ಲ, ಮನೆ ನಂಬರ್ವರೆಗೂ ಬರ್ಬೇಕದು, ಆಗ ಮಾತ್ರ ಅಡ್ರೆಸ್ ಆಗೋದು. ಯುನಿಕ್ ಅದು. ಇನ್ನೊಂದು ನಂಬರೇ ಕೊಡಕ್ ಬರೋದಿಲ್ಲ. ಹನುಮಂತಗ್ರ ಸಾವಿರಾರು ಮನೆ ಇರ್ಬೋದು, ಆಗ್ಲಿಲ್ಲ. ಈ ಸ್ಟ್ರೀಟ್ ಹೇಳಿದ ಒಂದು ಕಡಿಮೆ ಆಯ್ತು, ಅದೊಂದು ಉಳ್ಕೊಂಡು ಅಲ್ಲಿ 100,000 ಮನೆ ಇದೆ. ಮತ್ತೆ ಅವಾಗ ನಂಬರ್ ಕೊಟ್ಟ, ಆ ನಂಬರ್ ಕರೆಕ್ಟ್ ಮ್ಯಾಚ್. ಅಲ್ಲಿ ಎ ಬಿ ಸಿ ಡಿನೂ ಕೊಡ್ಬೇಕು ಅವನಿಗೆ. ಅದು ಯುನಿಕ್ ಆಯ್ತಾಗ. ಉಳಿದು ಯುನಿಕ್ ಅಲ್ಲ, ಅದು ಮಾತ್ರ ಯುನಿಕ್. ಇಲ್ದ ನಂಬರಿಗೆ ಬೆಲೆ ಇಲ್ಲ. ಅದೇ ರೀತಿನೇ ನಿಮ್ ನಿರ್ಗುಣ ಬ್ರಹ್ಮ ಲಕ್ಷಣ ಹೇಳಕ್ ಹೋಗ್ತೀಯಲ್ಲ, ಅದೇ ತಪ್ಪದು. ಶೂನ್ಯ ಲಕ್ಷಣ ಹೇಳ್ತೀನಿ ಅಂತ ಹೇಳಿದ್ರೆ ಅದು ಇಲ್ಲ ಅಂತ ಹೇಳ್ಬೇಕು ಅಷ್ಟೇ, ಇನ್ನೇನಿಲ್ಲ. ಆ ದೃಷ್ಟಿಯಲ್ಲಿ ಹೇಳಕ್ ಹೋಗಬೇಡ. ವ್ಯಾವರ್ತಯಂತಿ ತದ್ರೂಪಂ ಚೈತ್ರ ಮಾತ್ರಾದ್ ವಿನೈವಹಿ ಬ್ರಹ್ಮಣೋ ನಿರ್ವಿಶೇಷತ್ವಾದ್ ವ್ಯಾವರ್ತಯತಿ ಕಿಂ ಪುನಃ. ಇವನು ಚೈತ್ರ ಮೈತ್ರ ಇಬ್ಬರಿದ್ದಾರೆ. ಯಾಕೆ ಚೈತ್ರ ಮೈತ್ರ ಆದ್ರೂ ಇವರಪ್ಪ ಇವನು, ಇವರಪ್ಪ ಇವನು. ಹಾಗಿದ್ರೆ ವ್ಯಾವರ್ತನೆ ಆಗೋಯ್ತು, ಇಲ್ಲವ್ರು ಆಗ್ತಿರ್ಲಿಲ್ಲ. ಈ ಬ್ರಹ್ಮನ್ ಏನಂತ ಅಪ್ಪ ಇಲ್ಲ ಅಮ್ಮ ಇಲ್ಲ ಲಕ್ಷಣ ಏನೇನೂ ಇಲ್ಲ ಬ್ರಹ್ಮನಿಗೆ. ಆದ್ದರಿಂದ ಲಕ್ಷಣ ಹೇಳೋದಕ್ಕೆ ಹೋದ್ಬಿಟ್ರೆ ಅವನಿಗೆ ಲಕ್ಷ್ಯತ್ವ ಬಂತಲ್ಲ, ಅದೇ ಗುಣ. ಆ ಗುಣ ಇದ್ರೆ ದೊಪ್ಪಡಿರ್ಬೋದು ಆಯ್ತಲ್ಲ. ನೀವು ನಿರ್ಗುಣ ಅಂತ ಕರ್ಲಕ್ಕೆ ಬರೋದಿಲ್ಲ. ನಿರ್ಗುಣ ಅಂತ ಲಕ್ಷಣ ಹೇಳ್ಬಾರ್ದು, ಲಕ್ಷಣ ಹೇಳಿದ್ರೆ ನಿರ್ಗುಣ ಅಂತ ಹೇಳ್ಬಾರ್ದು. ಎರಡು ಕಾಂಟ್ರಡಿಕ್ಷನ್. ಮೂಕ ಅಂದ್ರೆ ಮಾತಾಡಬಾರ್ದು, ಮಾತಾಡಿದ್ರೆ ಮೂಕ ಅಲ್ಲ ಅಂತ ಹೇಳಬೇಕು. ಬ್ರಹ್ಮಣೋ ನಿರ್ವಿಶೇಷತ್ವಾದ್ ವ್ಯಾವರ್ತಯತಿ ಕಿಂ ಪುನಃ. ಬ್ರಹ್ಮನಿಗೆ ನಿರ್ವಿಶೇಷತ್ವ ಇದೆ, ವ್ಯಾವರ್ತನೆ ಮಾಡಾಗಿಲ್ಲ. ವ್ಯಾವರ್ತಕ ಲಕ್ಷಣ ಅಂತಂದ್ರೆ ಇಲ್ವೇ ಇಲ್ಲ. ಏನ್ ಮಾಡ್ತೀಯ? ಯಸ್ಮಾತ್ ಕಸ್ಮಾಚಿದಪ್ಯರ್ಥಾತ್ ತಾವಚ್ಚೇತ್ ಸಿದ್ಧ ಸಾಧನ ಚಿನ್ಮಾತ್ರತ್ವಂಚ ನೈವೇಷ್ಟಂ ಅವಿಶೇಷತ್ವವಾದಿನಃ. ಯಸ್ಮಾತ್ ಕಸ್ಮಾಚಿತಪಿ ಅರ್ಥಾತ್ ಎಲ್ಲೈತೆ? ಅರ್ಥಾತ್ ಎಲ್ಲ ತಾವಚ್ಚೇತ್ ಸಿದ್ಧ ಸಾಧನಂ ಚಿನ್ಮಾತ್ರತ್ವಂಚ ನೈವೇಷ್ಟಂ ಅವಿಶೇಷತ್ವವಾದಿನಃ. ಯಾವುದೋ ಒಂದು ಹೇಳೋದಾದ್ರೆ ಅರ್ಥ ಇಲ್ಲ. ಇಲ್ಲ ಚಿನ್ ಮಾತ್ರ ಪರಮಾತ್ಮ, ಚಿನ್ ಮಾತ್ರ ಬ್ರಹ್ಮ. ಚಿನ್ಮಾತ್ರತ್ವ ಲಕ್ಷಣ ಬಂತಲ್ಲಾಗಿದ್ರೆ ಅಂದ್ರೆ ನಿರ್ಗುಣತ್ವ ಹೇಗೆ ಬಂತ ಹಾಗಿದ್ರೆ? ನಿರ್ಗುಣತ್ವ ಬರಲಿಲ್ಲ. ನಿಮ್ ಬ್ರಹ್ಮ ಜಡ ಅಲ್ವೇನಪ್ಪ? ಅಲ್ಲ ಅಲ್ಲ, ಚೇತನ ಆದನಲ್ಲ, ನೀವು ಸಗುಣನಾಗಿಬಿಟ್ಟವ. ಏನ್ ಹೇಳ್ಬೇಕು ಅದಕ್ಕೆ? ಹಾಗಲ್ಲ. ಅವ್ರು ಹೀಗೆ ಹೇಳ್ತಾರೆ, ಅವ್ರ ಮಾತು ತಿಳ್ಕೊಬೇಕು ಫಸ್ಟ್. ಅವನು ಜಡ ಅಲ್ಲ ಅಂತ ಹೇಳಿದ್ರೆ ಚೇತನ ಅಂತ ಅರ್ಥ ಅಲ್ಲ, ಗೊತ್ತಾಯ್ತಾ? ಚೇತನ ಅಲ್ಲ ಅಂತ ಅಲ್ಲ ಅಷ್ಟೇ. ಚೇತನ ಇಲ್ಲಿ ಆಗಲ್ಲ, ಚೇತನ ಅಲ್ಲ ಅಂತ ಅಲ್ಲ. ಅದೇನೋ ಅನ್ಯಾಪೋಹವಾದ ಅಂತ. ಅನ್ಯಾಪೋಹವಾದ ಅಂದ್ರೆ ಏನು? ಇಟ್ ಇಸ್ ನಾಟ್ ದಿಸ್, ಡಿಫ್ರೆಂಟ್ ಫ್ರಮ್ ದಟ್ ಅಷ್ಟೇ. ದಿಸ್ ಆಗದೆ ಅವರೇ ಡಿಫ್ರೆಂಟ್ ಫ್ರಮ್ ದಟ್ ಹೇಗಾಗುತ್ತೆ? ಅದು ಮಾತ್ರ ಟರ್ಮಿನಾಲಜಿ ಚೇಂಜ್ ಮಾಡ್ತಾ ಹೋಗ್ಬಿಡ್ತಾರೆ. ಇದೆಲ್ಲ ಬೌದ್ಧರಿಂದ ಬಾರೋ ಮಾಡಿದ್ರು. ಅನ್ಯಾಪೋಹವಾದ ಅಂಬೋದು ಬೌದ್ಧರು. ಅದನ್ನ ಅವರು ಎಲ್ಲ ಅಡಾಪ್ಟ್ ಮಾಡ್ತಾ ಹೋಗ್ಬಿಡ್ತಾರೆ ಬೇರೆದನ್ನು. ನಮ್ದು ಹಾಗಲ್ಲ, ಮೂಲ ಶಾಸ್ತ್ರದಿಂದಾನೇ ಮಾತಾಡೋದು. ತಾವನ್ ಮಾತ್ರಂ ಯದಿಷ್ಟಂ ಸ್ಯಾತ್ ಸರ್ವಜ್ಞತ್ವಂ ಕುತೋ ನತತೆ. ಇಲ್ಲ ಇಲ್ಲ, ಚಿತ್ವ ಇದೆ ಆಯ್ತಲ್ಲ. ಚಿತ್ವ ಹೇಳಿದ್ರು ಕೂಡ ಅದು ನಿರ್ಗುಣತ್ವ ಹೋಗ್ಲಿಲ್ಲ ಅಂದ್ರೆ ಸರ್ವಜ್ಞತ್ವ ಹೇಳಾಗಿದ್ರೆ ನಿರ್ಗುಣತ್ವ ಹೋಗೋದಿಲ್ಲ. ಇಲ್ಲ ಹೋಗುತ್ತಾ? ಇದಕ್ಕೂ ಹೋಗುತ್ತಾಗಿದ್ರೆ. ಈ ರೀತಿ ಹೇಳೋದಾದ್ರೆ ಇವತ್ತು ನಾನು ಕಾಲು ಮುಟ್ಟಿದ್ದೇನೆ, ಮೈ ಮುಟ್ಟಿಲ್ಲ, ಆದ್ರಿಂದ ಮೈಲಿಗೆ ಆಗಿಲ್ಲ ಅಂತ ಹೇಳಕ್ ಬರುತ್ತಾ? ಒಂದು ವಸ್ತುವಿನ ಯಾವ ಅವಯವ ಮುಟ್ಟಿದ್ರು ಕೂಡ ಏನಾಗುತ್ತೆ? ಅದು ಮೈಲಿಗೆ ಆಗಿ. ಆ ದೃಷ್ಟಿಯಲ್ಲಿ ಯಾವ ಲಕ್ಷಣ ಹೇಳೋದಕ್ಕೆ ಹೊರಟ ತಕ್ಷಣ ಕಥೆ ಮುಗಿತಾರೆ. ತಾವನ್ ಮಾತ್ರಂ ಯದಿಷ್ಟಂ ಸ್ಯಾತ್ ಸರ್ವಜ್ಞತ್ವಂ ಕುತೋ ನ ತತ್ ಚಿನ್ಮಾತ್ರ ಅಭೇದ ಸಾಮ್ಯೇಪಿ ಸಿದ್ಧಂ ತತ್ ಪ್ರತಿಪಾದಿನಃ. ಚಿನ್ಮಾತ್ರ ಅಭೇದ ಹೇಳೋದಾದ್ರೆ ಅಂದ್ರೆ ಸತ್ವದಿಂದ ಹೇಳೋದಾದ್ರೆ ಒಪ್ಕೊಂಡಿದ್ದೆ. ನೀವು ವಿಷಯ ಬ್ರಹ್ಮನ ಬಗ್ಗೆ ಏನು ಹೇಳದಂತೆ ಆಗೋದೇ ಇಲ್ಲ. ಅದರಿಂದ ಬರೀ ಚಿತ್ತ ಬ್ರಹ್ಮಾದ ಏನು ಉಪಯೋಗ? ನಾವು ಚಿತ್ತೆ. ದೇವರಿಗೆ ನಮ್ಗೆ ವ್ಯತ್ಯಾಸ ಬರಲೇ ಇಲ್ಲ. ಪರಿಯರಾಗಬೇಕು, ಸರ್ವಜ್ಞರಾಗಬೇಕು, ಆ ವ್ಯತ್ಯಾಸ ಬರ್ತದೆ. ಇವನು ವ್ಯಕ್ತಿ, ಅವನು ವ್ಯಕ್ತಿ, ಡಾಕ್ಟರ್, ಆ ವ್ಯತ್ಯಾಸ ಗೊತ್ತಾಯ್ತು. ಇದ್ರ ಗೊತ್ತಾಗ್ತಿರ್ಲಿಲ್ಲ. ಇದಿ ಚೇತನತ್ವಂಚ ಜ್ಞತ್ವಂಚ ಜ್ಞೇಯವರ್ಜಿತಂ ಸ್ವಜ್ಞೇಯತ್ವಂಚ ನೈವಾಸೌ ಮನ್ಯತೆ ಸವಿಶೇಷತಃ. ಸ್ವಾರಸ್ಯ ಅಂದ್ರೆ
ಸರ್ವ ಸ್ವಾಭೇದ ಅಂಗೀಕೃತೇರೇವ ಚಿತ್ವಂ ಸ್ವಸ್ಯಾಪಿ ಯನ್ಮತಂ ಸರ್ವಾಪೇಕ್ಷತೆಯ ಸರ್ವಜ್ಞತ್ವಂ ಇತ್ಯೇವ ತನ್ನಹಿ ಇತಿ ಚೇತನತ್ವಂಚ ಜ್ಞಾನತ್ವಂ ನ ಜ್ಞೇಯವರ್ಜಿತಂ. ಜ್ಞಾನ ಇದೆಯಾ ಅಂತ ಹೇಳಿ ಪ್ರಶ್ನೆ ಶುರುವಾಯ್ತು. ನಿಮ್ಗೆ ಚಿತ್ವ ಇದೆ ಅಂತ ಒಪ್ಕೋಣಪ್ಪ. ಚಿತ್ವ ಅಂದ್ರೆ ಏನು? ಜ್ಞಾನ ಹೊಂದಿರುವಿಕೆ ಅಂತ. ಜ್ಞಾನ ಹೊಂದಿರುವಿಕೆ. ಅಚಿತ್ವ ಅಂದ್ರೆ ಏನು? ಜ್ಞಾನ ಇಲ್ಲದಿರುವಿಕೆ. ಚಿತ್ವ ಅಂತ ಒಪ್ಕೊಂಡಿರೋದು ಇಷ್ಟು ಸಾಕು. ಇಷ್ಟೊತ್ತು ಏನ್ ದ್ವೈತ ಮತ ಬಂತೀಗ. ಯಾಕೆ ಗೊತ್ತಾ? ಜ್ಞಾನ ಯಾರಿಗೆ? ಫಸ್ಟ್ ಯಾವುದರ ಬಗ್ಗೆ? ಮೂರು ಬೇಕಾಯ್ತು ಅಲ್ಲಿಗೆ. ಜ್ಞಾನ, ಜ್ಞೇಯ ಮತ್ತು ಜ್ಞಾತ. ಜ್ಞಾತ 3 ಜನ ಇರ್ಬೇಕಾಯ್ತು. ಮತ್ತೆ ನಿಮಗೆ ಜ್ಞಾನ ಬರ್ಬೇಕಾದ್ರೆ 3 ಜನ ಒತ್ಕೊಳ್ಬೇಕಲ್ಲ. ಹೋಗ್ಲಪ್ಪ, ನೀವು ಬ್ರಹ್ಮನಿಗೆ ಜ್ಞಾನ ಇದೆ, ಸರಿ, ಸರಿಯಾಗಿ ಅರ್ಥ ಫಾಲೋ ಮಾಡ್ಬೇಕಲ್ಲ. ಯಾವ್ದ್ರ ಬಗ್ಗೆ ಜ್ಞಾನ ಇದೆ? ಬೇರೆ ವಸ್ತುಗಳ ಬಗ್ಗೆ ಅಂತ ಹೇಳ್ತೀಯಾ? ಬೇರೆ ವಸ್ತು ಇಲ್ವೇ ಇಲ್ಲ. ತನ್ನ ಬಗ್ಗೆ ಅಂತ ಹೇಳ್ತೀಯಾ? ಏನು? ಸ್ವಪ್ರಕಾಶ. ಸ್ವಪ್ರಕಾಶ ಏನ್? ಪ್ರಕಾಶ ಏನು ಇಲ್ಲ ಅಲ್ಲಿ. ಸ್ವಪ್ರಕಾಶ ಅಂದ್ರೆ ಹಾಗಿದ್ರೆ ಇದು ಕಪ್ಪು ಕಾಡಿಗೆ ತೋರಿಸಿ ಸ್ವಪ್ರಕಾಶ ಅಂತ ಕರೆಯೋದಷ್ಟೇ. ಸ್ವಪ್ರಕಾಶ ಅರ್ಥ ಬೇಕಲ್ಲ. ಪ್ರಕಾಶ ಬರ ಗುಣ ಇಲ್ಲ ಅವನಲ್ಲಿ, ಏನ್ ಪ್ರಕಾಶ ತರೋದು? ಏನಾದ್ರು ಇದ್ರೆ ಪ್ರಕಾಶ ಇದ್ರೆ ಸ್ವಪ್ರಕಾಶ. ಪ್ರಕಾಶನೇ ಇಲ್ಲ, ಸ್ವಪ್ರಕಾಶ ಹೇಗಾಗುತ್ತೆ? ಪರಪ್ರಕಾಶಕ್ಕೆ ಪರವಸ್ತು ಇಲ್ಲ, ಸ್ವಪ್ರಕಾಶಕ್ಕೆ ಗುಣ ಇಲ್ಲ. ಜ್ಞಾನ ಇಲ್ಲ. ಜ್ಞಾನ ಆಗಿದ್ರೆ ಏನ್ ಜ್ಞಾನ ಅಂತ? ಆಗಿದ್ರೆ ವಿಷಯನೂ ಇಲ್ಲ, ಜ್ಞಾತ ಇಲ್ಲ, ಜ್ಞೇಯ ಇಲ್ಲ, ಜ್ಞಾನ ಅಂದ್ರೆ ಅರ್ಥ ಇಲ್ಲ. ಕೆಲವು ಪದಗಳಿಗೆ ಯಾರು ಅಂತ ಹೇಳಲೇಬೇಕು, ಕೆಲವು ಪದಕ್ಕೆ ಅರ್ಥ ಇರೋದಿಲ್ಲ. ಬಂದ್ರು, ಯಾರು ಬಂದ್ರು ಹೇಳಲೇಬೇಕು, ಇಲ್ಲ ಬಂದ್ರು ಶಬ್ದಕ್ಕೆ ಅರ್ಥ ಇಲ್ಲ. ಇದೆಲ್ಲ ಯೋಚನೆ ಮಾಡಿದಾಗ ಈ ಉತ್ತರ ಕೊಡೋಕೆ ಸಿಟ್ಟು ಬಂದ್ಬಿಡ್ತು. ಏನ್ ಮಾಡ್ಬಿಟ್ರೆ ಅವರಿಗೆ? ಇವ್ರನ್ನ ಕಂಡ್ರಾಗ ದೇಶದ ಮಾಡ್ಬಿಟ್ರಾಗಿದೆ. ಇದು ವಾಯುದೇವರ ಬಗ್ಗೆ ದ್ವೇಷ ಯಾತಕ್ಕೆ ಅಂತ ಪ್ರಶ್ನೆ ಬರುತ್ತೆ. ಪುರುಷರು ಬೆಳ್ತಾರೆ, ಅವ್ರು ಎಲ್ಲ ಸರಿ ಹೇಳ್ತಾರೆ, ತಪ್ಪನ್ನು ಸಹಿಸೋದಿಲ್ಲ. 2 ಗುಣ ಇದೆ. ಇವ್ರು ತಪ್ಪು ಹೇಳೋರಿಗೆ ಏನ್ ಸಿಟ್ಟು? ತಪ್ಪು ಸಹಿಸೋದಿಲ್ವಲ್ಲ ಅಂತ ಸಿಟ್ಟು. ಗುಡಿದವ್ರು ಏನ್ ಸಿಟ್ಟು? ಇವರಷ್ಟು ನಮ್ಗೆ ಗೊತ್ತಿಲ್ಲ ಅಂತ ಅವ್ರಿಗೆ ಸಿಟ್ಟು. ಹೀಗಾಗಿ ಅವ್ರಿಗೆ ದ್ವೇಷ ಮಾಡೋದು ಉದ್ಯವಾಗಿ. ಸ್ಟ್ರಿಕ್ಟ್ ಆಫೀಸರ್ ಬಂದಾದ್ರೆ ಎಲ್ಲ ಬೇಕಾಗಿ ಶುರು ಮಾಡ್ಬಿಡ್ತಾರೆ. ಎಷ್ಟು ಆರಾಮಾಗಿದ್ದೀನಿ ಅವ್ರಿಗೆ. ಯಾರು ಹೇಳಿರಲ್ಲ ಕೇಳ್ರಿ. ಇವ್ರು ಹೇಳಿದ್ರ ಮಾತೆತ್ತರೆ ಕೇಳ್ತಾನ ಅವನು ಹೋಗ್ಬಿಡ್ಬೇಕು, ಟ್ರಾನ್ಸ್ಫರ್ ಆಗಬೇಕು, ಇಲ್ಲ ಏನಾದ್ರು ಮಾಡ್ಬೇಕು. ಆಚಾರ್ಯ ಬಗ್ಗೆ ದೇಶ ಬರ್ಲಿಕ್ಕೆ ಅದೇ ಕಾಲ. ಎಲ್ಲ ಒಬ್ಬ ಸುಡ್ರ ಮಧ್ಯೆ ಒಬ್ಬ ಕಣ್ಣಿರೋನ್ ಬಂದ್ಬಿಟ್ಟು ಯಾವ ಲೈಕ್ ಮಾಡಲ್ಲ ಯಾರೋ ಅವನ್ನ ಆಡಕ್ ಕಾಣಿಸ್ತಾನ. ಒಂದು ಕತೆ ಬರುತ್ತೆ, ಒಂದು ವಿಪ್ಯಾನ್ವಿಕಲ್ ಕಥೆ ಇದೆ ಒಂದು ಇಂಗ್ಲಿಷ್ನಲ್ಲಿ. ಯಾವ್ದೋ ಊರಿಗೆ ಸಿಕ್ಕಾಕೊಂಡ್ಬಿಡ್ತಾನೆ ಹೋಗಿ. ಎಲ್ಲ ಕೂಡ್ರ ರಾಜ್ಯ ಅಂತ, ಒಬ್ರಿಗೂ ಕಂಡಿಲ್ಲ. ಇವ್ರೊಬ್ರಿಗೆ ಕಂಡಿರೋರು. ಅಲ್ಲಿ ಇರ್ತಾನೆ, ಎಲ್ಲ ಗೊತ್ತಾಗ್ತದೆ ಅವ್ರಿಗೆ. ಎಲ್ಲ ತಿಳಿದು ಇವನ್ ಮಾತಾಡೋದೆಲ್ಲ ಅವ್ರು ಆಡಕ್ ಕಾಣುತ್ತೆ, ಇವ್ರು ಮಾತಾಡೋದೆಲ್ಲ. ಯಾಕಂದ್ರೆ ಅವ್ರಿಗೆ ಸ್ವರೂಪ ಜ್ಞಾನ ಇರೋದಪ್ಪ ಅಷ್ಟು. ಇದೇನ್ ಟೆಸ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಅವ್ರು ಯೋಚನೆ ಮಾಡ್ತಾರೆ. ಅಲ್ಲಿ ಒಬ್ರು ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ತೀರ್ಮಾನ ಮಾಡ್ತಾರೆ. ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ಮುಟ್ಟಿದಾಗ ಇಲ್ಲೇನೋ ಇದೆ, ನಮ್ಗಿಲ್ಲದ್ ಇಲ್ಲೇನೋ ಇದೆ ಅಂತ ಗೊತ್ತ. ಅವನ್ನೇನ್ ಮಾಡ್ಬೇಕೀಗ? ಕಿತ್ತು ಹಾಕ್ಬಿಡೋದು 2 ಕೂಡ. ನಮ್ಮಂತೆ ಆಗ್ತಾರೆ, ಮದುವೆ ಮಾಡ್ಕೊಡೋದು ತಿರೋ ಅಂದ್ರೆ ಅವ್ರಿಗೆ ಏನು ಗೊತ್ತಾಗ್ಲಿಲ್ಲ ಅಂದ್ರೆ, ಅವ್ರಿಗೆ ಕಣ್ಣಿದೆ, ಅವ್ರ ಒಬ್ಬನಾರು ಉಪಯೋಗ ಮಾಡಿ ಗೊತ್ತ, ಅವ್ರ ಕಣ್ಣು ತೆಗೆದು ಬಿಡಬೇಕು ಅಂತ ಶುರು ಮಾಡಿ. ಅವ್ರ ಗಂಡಸ್ ಇದ್ದಾರೆ ಕೊನೆ ಪಕ್ಷ ಏನಾಗ್ತಿತ್ತು? ವಿಚಾರ ಬದುಕ್ತಿತ್ತು. ಇದು ಆಕ್ಚುಲಿ ಇಂಗ್ಲಿಷ್ ಕತೆ ನಮ್ಗೆ ಸರಿಯಾಗಿ ಹೊಂದುತ್ತ. ಎಷ್ಟೋ ಕಥೆಗಳೆಲ್ಲ ನೋಡೋದಕ್ಕೆ ತಮಾಷೆ ಕಂಡ್ರು ಕೂಡ ಹಾಗೆ ಆಗ. ಸರಿ, ಏನಂತ ಅದೇ ಅಲ್ಲೇ ಕಡೆ ಹಾಗೆ ಇದೆ. ಯಾವಾಗ ಕೊರಡು ಕಂಡಿರೋಣ ಮೂರ್ಖ, ಬರೀ ರಾಜ ಅಲ್ಲ, ಅವರೇ ಮೂರ್ಖ ಆಗ್ಬಿಡ್ತಾರೆ. ಇತರ ರಾಜ ಆಗ್ತಾರೆ. ಸರಿ, ಉಪಯೋಗಿಸೋದು ಇದ್ರ ಮೂರ್ಖ ಆಗ್ತಾರೆ. ನಮ್ಮಂತೀವನ್ ಯಾಕಿಲ್ಲ ಅಂತಾನೆ ಜನ ಯೋಚನೆ ಮಾಡೋದು. ಸ್ವಾಭೇದಾಂಗೀಕೃತೇರೇವ ಚಿತ್ವಂ ಸಸ್ಯಾಪಿ ತನ್ಮ ಸರ್ವಾಪೇಕ್ಷತೆಯ ಸರ್ವಜ್ಞತ್ವಂ ವಿತ್ತೇವ ತನ್ನಹಿ. ಸರ್ವಜ್ಞ ಅಂತ ಕರೆದಾಗ, ಹೋಗ್ಲಪ್ಪ ನಿಮ್ ದೇವ್ರ ಸರ್ವಜ್ಞಾನ? ಹೌದು. ಹಾಗಿದ್ರೆ ಉಪನಿಷತ್ ಒಪ್ಪಬೇಕು ಅವರು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಸ್ ಸರ್ವಜ್ಞ ಸರ್ವವಿತ್ ಎಲ್ಲ ಒಪ್ಪಬೇಕೀಗ. ಸರ್ವಜ್ಞನಾಗ್ಬೇಕಾದ್ರೆ ಸರ್ವ ಇರ್ಬೇಕಲ್ಲ ಫಸ್ಟ್ ಆಗಿದ್ರೆ. ಘಟಜ್ಞನ ಆಗ್ಬೇಕಾದ್ರೆ ಏನಿರ್ಬೇಕು? ಘಟ ಇರ್ಬೇಕು. ಪಟಜ್ಞ ಆಗ್ಬೇಕಾದ್ರೆ ಪಟ ಇರ್ಬೇಕು. ಸರ್ವಜ್ಞ ಆಗ್ಬೇಕಾದ್ರೆ ಸರ್ವ ಇರ್ಬೇಕು. ಎಲ್ಲ ಇರ್ಬೇಕು. ಸರ್ವಜ್ಞದ ಒಪ್ಕೊಂಡ ತಕ್ಷಣ ನಮ್ಮ ಮತ ಐತಿ. ನಿಮ್ಮ ಮತ ಇಲ್ಲೇ ಇಲ್ಲ. ನಿಮ್ಮ ಮತ ಆದ್ರೆ ಬಾಯಿ ಬಿಡಾಗಿಲ್ಲ. ಹಾಗಿರ್ತದೆ. ಇತಿ ಚೇತನತ್ವಂಚ ಜ್ಞತ್ವಂ ನ ಜ್ಞೇಯವರ್ಜಿತ. ಜ್ಞತ್ವಂ ನ ಜ್ಞೇಯವರ್ಜಿತ. ತಿಳುವಳಿಕೆ ಅನ್ನೋದು ತಿಳಿಯಲ್ಪಡೋ ವಸ್ತುವಿನ ಹೊರತು ಇರಲಿಕ್ಕೆ ಸಾಧ್ಯ ಇಲ್ಲ. ತಿಳುವಳಿಕೆ ಅನ್ನೋದು ತಿಳಿಯಲ್ಪಡುವ ವಸ್ತು ಅನ್ನೋದು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ತಿಳುವಳಿಕೆ ಅಂತ ಕರೆಯೋದಿಲ್ಲ. ಸರ್ವಜ್ಞೇಯತ್ವಂಚ ಜ್ಞೈವ. ಹೋದ ತಕ್ಷಣ ಓದಿದ್ದೇನೆ, ಏನು ಓದಿದ್ದು ತಕ್ಷಣ ಕೇಳ್ತಾನೆ. ಯಾವ ಕೋರ್ಸ್? ಈ ಪ್ರಶ್ನೆಯಿಂದ ಉತ್ತರ ಕೊಡ್ಲಕ್ಕೆ ಬರೋದಿಲ್ಲ. ಸ್ವಶಬ್ದೋಪಿ ಪರಾಪೇಕ್ಷ ತಸ್ಮಾತ್ ವ್ಯಾವೃತ್ತಿರೇವಹಿ
ಇನ್ನು ಸ್ವ ಅಂತ ದೇವರಿಗೆ ಹೇಳಬಾರ್ದು. ಇದು ನಂದು ಅಂತ ಯಾವಾಗ ಹೇಳಬೇಕು? ಇನ್ನೊಬ್ಬನಿದ್ರೆ. ಇಬ್ರು ಇನ್ನೊಬ್ಬ ನಿಲ್ವಲ್ಲ, ನಮ್ಮನೆ ಇದು ನಮ್ಮ ಅಂತ ಹೇಳ್ತಾ ಓಡಾಡೋದಿಲ್ಲ. ಯಾತಕ್ಕಂದ್ರೆ ನಮ್ಮ ಇನ್ನೊಬ್ಬರದಲ್ಲ, ಇವ ತಂದಾಗಿ ನಮ್ದಲ್ಲ ಅಂತ ಹೇಳುದು. ಅಂದ್ರೆ ಇನ್ನೊಬ್ಬನ ಇಲ್ದ ಹೋದ್ರೆ ಪರ ನಮ್ದು ಅಂತ ಹೇಳೋದಕ್ಕೆ ಅರ್ಥ ಇಲ್ಲ. ನಮ್ದು ಅಂತ ಹೇಳಿ ಇನ್ನೊಬ್ಬನ ಇರ್ಬೇಕಪ್ಪ, ಅದಕ್ಕೆ ಅರ್ಥ ಇದೆ. ಇವ್ರು ನಮ್ಮವರು ಅಂದ್ರೆ ನಮ್ಮವ್ರು ಅಲ್ಲದೆ ಇದ್ದವರು ಇದ್ದಾರೆ ಅಂತ ಅರ್ಥ. ಅಂದ್ರೆ ಕೆಲವು ಪದಗಳನ್ನೇ ಆಚಾರ್ಯ ಅಟ್ಯಾಕ್ ಮಾಡ್ತಾ ಹೋಗ್ತಾರೆ. ಬೇಸಿಕ್ ಅಟ್ಯಾಕ್ ಇದೆ ಅಷ್ಟು ಕೂಡ. ಎಲ್ಲಿ ಹೊಡಿಬೇಕು ಅಲ್ಲೇ ಹೊಡಿತಾರಲ್ಲ ಹಾಗೆ. ಅದೆಲ್ಲ ಮೊದಲವರು ಬೇರೆಯವರ ಆರೋಪ ಮಾಡ್ಲಿಕ್ಕೆ ಬರಲಿಲ್ಲ, ಬಂದಿದ್ದೇ ನೀವು ಉತ್ತರ ಕೊಟ್ಬಿಟ್ರಿ ಹೇಳೋರು. ಇವ್ರಿಗೆ ಕೊಡ್ಲಿಕ್ಕಾಗ್ಲಿಲ್ಲ, ಅದಕ್ಕೆ ದ್ವೇಷ ಹಾಗೆ ಉಳ್ಕೊಂಡು. ಆಶ್ಚರ್ಯ, ಇವ್ರು ಇಷ್ಟೆಲ್ಲ ದ್ವೇಷ ಮಾಡೋದು, ಹನುಮಂತನ ದ್ವೇಷ ಮಾಡಲ್ಲ. ಆಶ್ಚರ್ಯ ಅಂದ್ರೆ ಹನುಮಂತನ ಭಾರಿ ಪೂಜೆ, ಅವರೇ ಇವರು ಗೊತ್ತಿಲ್ಲ. ಇದು ಸಮಸ್ಯೆ ಆಗಿದೆ. ಗೊತ್ತಾಯ್ತಾ? ಪ್ರಥಮ ಹನುಮಾನ್ ನಾಮ ಗೊತ್ತಾದ್ರೆ ದ್ವೇಷ ಮಾಡಬಾರ್ದು, ಕ್ಲಿಯರ್ ಆಗಿ ಗೊತ್ತಾಗ. ನಚ ಸಶಬ್ದೋಪಿ ಹೇಳ್ತಾರೆ. ಸ್ವಶಬ್ದ ಪರಾಪೇಕ್ಷ. ಪರಾಪೇಕ್ಷ ಅಂದ್ರೆ ಏನು? ಪರವಸ್ತುವೇ ಅಪೇಕ್ಷ. ಪರವಸ್ತು ಅಂತ ಇಲ್ಲದ ಹೋದ್ರೆ ಏನಂತ ಕರಿಬಾರ್ದು? ಸ್ವ ಅಂತ ಕರಿಬಾರ್ದು. ಎಲ್ಲ ನಮ್ಮವ್ರು ಇದ್ದಾರೆ ಬಿಡಿ ಮಾತಾಡೋಣ ಅಂತಾರಲ್ಲ ಹಾಗೆ. ಬೇರೆಯವ್ರು ಇರೋದಾಗಿದ್ರೆ ಅವ್ರು ಇಲ್ಲ ಅಂತ ಹೇಳೋ ಕಾರಣನೇ ಇಲ್ಲ. ಬೇರೆಯವ್ರು ಇದ್ದ ಮಾತ್ರ ನಮ್ಮವರು ಅಂತ ಹೇಳುದು, ನಮ್ಮವ್ರು ಇದ್ದ ಮಾತ್ರ ಬೇರೆಯವರು ಅಂತ ಹೇಳುದು. ನೀವು ಪರಮಾತ್ಮನ ಸ್ವಪ್ರಕಾಶ ಅಂತ ಕರಿಬೇಕಾದ್ರೆ ಬೇರೆ ವಸ್ತು ಏನು ತಗೊಂಡಾಗಾಯ್ತಲ್ಲ. ಬರೀ ಪ್ರಕಾಶ ಅಂದ್ರೆ ಜಡ ಪದಾರ್ಥ ಆಗ್ತಾನೆ. ಸ್ವಶಬ್ದಾರ್ಥ ಇತಿ ಪ್ರೋಕ್ತ ಸ್ವರೂಪಂ ನಾಮ ಕಿಂ. ಇವೆಲ್ಲ ಪೂರ್ವಾದಿ ಖಂಡನ, ಮಿಥ್ಯಾತ್ಮಾನ ಖಂಡನಕ್ಕೆ ಎಲ್ಲ ರೀತಿಯಲ್ಲಿ ಉಪಯೋಗ ಆಗ್ತಕ್ಕಂಥ ಮಾತುಗಳು. ಜ್ಞಾಪಕ ಇರಬೇಕಾಗಲ್ಲ.